ಎಜಿ ನ್ಯೂಸ್ಗೆ ಸ್ವಾಗತ. ಹಿರೇ ತುಮಕೂರ ನಿಜಶರಣ ಅಂಬಿಗರ ಚೌಡಯ್ಯನವರ 46ನೇ ಜಾತ್ರಾ ಮಹೋತ್ಸವದ ಕರಪತ್ರ ಬಿಡುಗಡೆಗೊಳಿಸಿದ ಉಮೇಶ್ ಮುದ್ನಾಳ್. ವಡಗೇರಿ ತಾಲೂಕಿನ ಸುಕ್ಷೇತ್ರ ಹಿರೇ ತುಮಕೂರ ಚೌಡಯ್ಯನವರ 46ನೇ ಜಾತ್ರಾ ಮಹೋತ್ಸವದ ಪ್ರಚಾರ ಪತ್ರಿಕೆ ಬಿಡುಗಡೆ ಮಾಡಿದ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್. ವಡಗೇರಿ ತಾಲೂಕಿನ ಸುಕ್ಷೇತ್ರ ಹಿರೇ ತುಮಕೂರ ಗ್ರಾಮದಲ್ಲಿ ಇದೇ ಮಾರ್ಚ್ 12 ಗುರುವಾರದಂದು ನಡೆಯುವ ನಿಜಶರಣ ಅಂಬಿಗರ ಚೌಡಯ್ಯನವರ ಜಾತ್ರಾ ಮಹೋತ್ಸವ ಮತ್ತು ಭವ್ಯ ರಥೋತ್ಸವ ಪ್ರಚಾರಕರ ಪತ್ರಿಕೆಯನ್ನ ನಿಜಶರಣ ಅಂಬಿಗರ ಚೌಡಯ್ಯನವರ ದೇವಸ್ಥಾನದಲ್ಲಿ ಚೌಡಯ್ಯನವರ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ಬಿಡುಗಡೆಗೊಳಿಸಲಾಗಿದೆ. ಈ ವೇಳೆ ಅಖಿಲ ಭಾರತೀಯ ಕೂಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ನಾಳ್ ಮಾತನಾಡಿ, ಸುಕ್ಷೇತ್ರ ಹಿರೇ ತುಮಕೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 46ನೇ ವರ್ಷದ ಜಾತ್ರಾ ಮಹೋತ್ಸವ ಮತ್ತು ಅದ್ದೂರಿ ರಥೋತ್ಸವ ಜರುಗಲಿದೆ ಎಂದಿದ್ದಾರೆ. ಅಂದು ಮಾರ್ಚ್ 12ರಂದು ಮುಂಜಾನೆ 10 ಗಂಟೆಗೆ ಗಂಗಾಸ್ಥಾನ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಚೌಡಯ್ಯನ ಪಲ್ಲಕ್ಕಿ ಮೆರವಣಿಗೆ ಹಾಗೂ ಸಂಜೆ 6:30ಕ್ಕೆ ಅದ್ದೂರಿ ರಥೋತ್ಸವ ನಿಮಿತ್ತವಾಗಿ ದಿನಾಂಕ 12 ಮತ್ತು 14ರಂದು ಎಂಬ ಸುಂದರ ಸಾಮಾಜಿಕ ನಾಟಕ ರೈತ ಹರಿಸಿದ ರಕ್ತದೋಕುಳಿ ಮತ್ತು ದಿನಾಂಕ 13ರಂದು ಗ್ರಾಮೀಣ ಕ್ರೀಡೆಗಳು ಆದ ಸಂಕ್ರಾಂತಿ ಕಲ್ಲು ಮತ್ತು ಉಸುಕಿನ ಚೀಲ ಭಾರ ಎತ್ತುವುದು ಸ್ಪರ್ಧೆ ಸೇರಿ ಇನ್ನಿತರ ಕಾರ್ಯಕ್ರಮಗಳನ್ನು ಗ್ರಾಮಸ್ಥರಿಂದ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದ್ರು. ಇತ್ತೀಚಿನ ದಿನದಲ್ಲಿ ಗ್ರಾಮೀಣ ಭಾಗದ ಕ್ರೀಡೆಗಳು ನಶಿಸಿ ಹೋಗ್ತಾ ಇದ್ದು ಯುವಕರು ದುಶ್ಚಟಗಳಿಗೆ ಆರೋಗ್ಯ ಹಾಳು ಮಾಡಿಕೊಳ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಜಾತ್ರಾ ಮಹೋತ್ಸವ ವೇಳೆ ಇಂತಹ ಗ್ರಾಮೀಣ ಕ್ರೀಡೆಗಳನ್ನ ಆಯೋಜನೆ ಮಾಡಿದ್ರೆ ಕ್ರೀಡಾಪಟುಗಳಿಗೆ ಅವಕಾಶ ಮಾಡಿಕೊಟ್ಟಂತಾಗುತ್ತೆ. ಯುವಕರು ದುಶ್ಚಟಗಳಿಂದ ದೂರವಿರಲು ಸಾಧ್ಯವಾಗುತ್ತೆ ಅಂತ ಕರೆ ಕೊಟ್ಟಿದ್ದಾರೆ. ಜಾತ್ರಾ ಮಹೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಚೌಡಯ್ಯನವರ ಕೃಪೆಗೆ ಪಾತ್ರರಾಗಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಕ್ಷೇತ್ರ ದೇವತೆ ಅಂಬಿಗರ ಚೌಡಯ್ಯ ನಿಜಶರಣ ಅಂಬಿಗರ ಚೌಡಯ್ಯನವರ ಜಾತ್ರೆ 46ನೇ ಜಾತ್ರೆ. ಇದು ಒಂದು ಬಹಳಷ್ಟು ಹೇಳಬೇಕಾದ್ರೆ ಈಗ ಟೈಮ್ ಇಲ್ಲ, ಸಂಕ್ಷಿಪ್ತದಲ್ಲಿ ಹೇಳಬೇಕಾಗಿದೆ. ಈ ಊರಿನ ಒಂದು ಹೊಸ ಅಧ್ಯಾಯ ಪ್ರಾರಂಭ ಅಂತ ಅನ್ಬೋದು. ಈ ವರ್ಷದಿಂದ ಇದುವರೆಗೂ ಮಾಡಿದ್ರು, ಇದು ಹೊಸ ಅಧ್ಯಾಯ, ಪುನಃ ಹೊಸ ಅಧ್ಯಾಯ ಪ್ರಾರಂಭವಾದ ಹಾಗೆ. ಏಕೆಂದರೆ ಇದು ಒಂದು ಎಲ್ಲರಿಗೂ ಕೂಡ ಮನಮುಟ್ಟುವಂತೆ ತಿಳಿಸುವಂಥ ಕಾರ್ಯಕ್ರಮ, ಒಂದು 5 ದಿನದ ಕಾರ್ಯಕ್ರಮ, ಪ್ರವಚನ ಕಾರ್ಯಕ್ರಮ ಹಾಕ್ಕೊಂಡಿದೆ. ಇದರಲ್ಲಿ ಏನಂತಂದರೆ ಅಪ್ಪಟ ನಿಜಶರಣ ಅಂಬಿಗರ ಚೌಡಯ್ಯನವರ ದಿಟ್ಟ ಅಂಬಿಗರ ಚೌಡಯ್ಯನವರ ಒಂದು ಅವರ ಎಷ್ಟು ಇದು ಇತ್ತಂತಂದರೆ ಒಂದು ಖಡಾಖಂಡಿತವಾಗಿ ಮಾತಾಡ್ತಕ್ಕಂಥ ವಚನಗಳನ್ನು ರಚಿಸಿರ್ತಕ್ಕಂಥ ಅಂಬಿಗರ ಚೌಡಯ್ಯನವರ ನಿಜಶರಣ ಅಂಬಿಗರ ಚೌಡಯ್ಯನವರ ಜಾತ್ರೆ ಅಂಗವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಗುರು ಹಿರಿಯರು, ಊರಿನ ಸರ್ವರು ಇದರಲ್ಲಿ ಯಾವುದೇ ಒಂದು ಭೇದವನ್ನು ಎಣಿಸದೆ ಅವರದೇ ಜಾತ್ರೆ ಅಂತಕ್ಕಂಥ ಭಾವನೆ ಇಲ್ಲದೆ ಎಲ್ಲರೂ ಬಂದು ಆಗಮಿಸಿ ಈ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮ ಪ್ರಾರ್ಥನೆ. ಗುರು ಅಂಬಿಗರ ಚೌಡಯ್ಯನಮ್ಮ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ನೂತನವಾಗಿ ಹೊಸ ಅಧ್ಯಾಯಕ್ಕೆ ನಾಂದಿ ಆಡುವಂತೆ 5 ದಿನಗಳ ಕಾಲ ನಿರಂತರ ಶರಣ ದರ್ಶನ ಪ್ರವಚನ ಕಾರ್ಯಕ್ರಮವನ್ನು ಈಗಾಗಲೇ ನಿನ್ನೆ ಕೂಡ ನಡೆದಿದೆ. ಸಮಯ 7ರಿಂದ 9, ತದನಂತರ ನಾಳೆ ನಾಡಿದ್ದು 7ರಿಂದ 12ನೇ ತಾರೀಕು ನಿರಂತರ ಪ್ರವಚನ ಕಾರ್ಯಕ್ರಮ. 12ಕ್ಕೆ ಜಗದ್ಗುರು ಶಾಂತಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳ ಸನ್ನಿಧಿಯಲ್ಲಿ ವಚನ ಗ್ರಂಥ ಮಾರಾಟೋತ್ಸವ ಜರುಗಲಿದೆ. ಹಾಗಾಗಿ ನಮ್ಮ ತುಮಕೂರು ಗ್ರಾಮದ ವಡಗೇರಿ ತಾಲೂಕಿನ ಎಲ್ಲ ಸಮಾಜದ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಗ್ರಾಮದ ಅಧ್ಯಕ್ಷರು, ಗ್ರಾಮದ ಹಿರಿಯರು ಹಾಗೂ ಸಮುದಾಯದ ಎಲ್ಲ ಮುಖಂಡರು ನಮ್ಮ ಇಡೀ ತುಮಕೂರು ಗ್ರಾಮಕ್ಕೆ ಬಂದು ತನು ಮನ ಧನದಿಂದ ಹಾಗೂ ವಚನ ಗ್ರಂಥ ಮಾರಾಟೋತ್ಸವವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ಮನವಿ. ಎಲ್ಲರಿಗೂ ಶರಣಾರ್ಥಿಗಳು. ಬಂಧುಗಳೇ, ಈ ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ಗ್ರಾಮ ತುಮಕೂರು. ಈ ಗ್ರಾಮದಲ್ಲಿ ವಿಶೇಷವಾಗಿ ನಿಜಶರಣ ಅಂಬಿಗರ ಚೌಡಯ್ಯನ ಒಂದು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ಎಲ್ಲ ಗ್ರಾಮದ ಹಿರಿಯರು, ಸುತ್ತಮುತ್ತಲಿನ ಸದ್ಭಕ್ತರು ಸೇರಿ ಮಾಡುವಂಥವರಾಗಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಮನರಂಜನೆ ಕಾರ್ಯಕ್ರಮಗಳು ಸಾಗ್ತಾ ಇವೆ. ಅನೇಕ ರೀತಿಯಿಂದ ಎಲ್ಲ ಪ್ರವಚನ ಕಾರ್ಯಕ್ರಮಗಳು ನಿತ್ಯವೂ ನಡೀತಾ ಇದೆ. ಸವದತ್ತಿ ತಾಲೂಕಿನ ಮುಗುಳಿಹಾಳ ಗ್ರಾಮದ ಕೀರ್ತನಾಚಾರ್ಯ ಸೋಮಂಗ ಶಾಸ್ತ್ರಿಗಳಿಂದ ಒಂದು ಪ್ರವಚನ ಕಾರ್ಯಕ್ರಮ ನಡೆದು ಬಂದು 5 ದಿನಗಳ ಪರ್ಯಂತರವಾಗಿ ಬಹಳ ಸುಂದರವಾಗಿರ್ತಕ್ಕಂಥ ನಿಜ ಶರಣ. ನಿಜ ಅಂದರೆ ಏನು? ತಂದೆ ಆಗಿರ್ತಕ್ಕಂಥ ನಿಜತ್ವವನ್ನು ತಿಳ್ಕೊಳ್ತಕ್ಕಂಥದ್ದು ನಿಜ. ಅಂಥದ್ದನ್ನು ತಿಳ್ಕೊಂಡಿರ್ತಕ್ಕಂಥ ಶರಣ ಯಾರಾದಿದ್ರೆ ಅವರು ಅಂಬಿಗರ ಚೌಡಯ್ಯ ಅಂತಕ್ಕಂಥ ಮಾತನ್ನು ತಿಳ್ಕೊಂಡು ನಿಜ ಶರಣ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಆ ನಿಜ ವಿಚಾರವನ್ನು ತಿಳಿಬೇಕಂತ 5 ದಿನಗಳ ಪ್ರವಚನ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಎಲ್ಲ ಭಾಗದ ಜನರು ಹೊಂದ್ಕೊಂಡು ಬಂದು ಭಾಗಿಯಾಗಿ ಸೇವೆಯನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರೂ ಧನ್ಯರಾಗಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿ ಎಲ್ಲವೂ ಶರಣಾರ್ಥಿಗಳು. ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಹಿರೇ ತುಮಕೂರಲ್ಲಿ ಸುಮಾರು 46ನೇ ವರ್ಷದ ಜಾತ್ರೆ, ರಾಜ್ಯದಲ್ಲೇ ಮೊಟ್ಟ ಮೊದಲನೇದು ಜಾತ್ರೆ ನಡೀತಕ್ಕಂಥದ್ದು ಅಂಬಿಗರ ಚೌಡಯ್ಯನ ಜಾತ್ರೆ, ದೇವಸ್ಥಾನ, ರಥೋತ್ಸವ ನಡೀತಕ್ಕಂಥದ್ದು ಎಲ್ಲಿ ಅದಂದ್ರೆ ಅದು ಹಿರೇ ತುಮಕೂರಿನಲ್ಲಿ ಅದ. ಸಾಕಷ್ಟು
ಸಲ ಎಲ್ಲಿ ಯಾವ ಊರಾಗ ಮಾಡಿಲ್ಲ ಅಂದ್ರೂ ಕೂಡ ಇಲ್ಲಿ ಇವತ್ತು ಹಾವೇರಿಯಾಗ ಆದಂದ್ರೂ ಕೂಡ ಈ 2ನೇ ರಥೋತ್ಸವ ಅದು ಇದು ಇವತ್ತು 12ನೇ ತಾರೀಕು ಇವತ್ತು ಜಾತ್ರಾ ಮಹೋತ್ಸವ ವಿಶೇಷ ರಥೋತ್ಸವಕ್ಕಾಗಿ ಇವತ್ತು ನಡೀತಕ್ಕಂಥ ಕರಪತ್ರ ಬಿಡುಗಡೆ ಮಾಡೋದು ಉದ್ದೇಶ ಏನಂದ್ರೆ ಈ ಭಾಗದಲ್ಲಿ ಇರ್ತಕ್ಕಂಥ ಜನ ನಮ್ಮ ಜಿಲ್ಲೆ ಮತ್ತು ಹೊರ ಜಿಲ್ಲೆಯಿಂದ ಹೆಚ್ಚಿನ ಭಕ್ತರು ಬಂದು ಕೇಸಿ ಈ ರಥೋತ್ಸವ ಜಾತ್ರೆಗೆ ಯಶಸ್ವಿಗೊಳಿಸ್ಬೇಕಂತಕ್ಕಂಥದ್ದು ಈ ಅಂಬಿಗರ ಚೌಡಯ್ಯನ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಸಮಾಜದ ಮುಖಂಡರು ಮತ್ತು ಸ್ವಾಮೀಜಿಗಳು ವಿಶೇಷವಾಗಿ ಜಾತ್ರೆಗಿಂತ ಮುಂಚಿತವಾಗಿ ಪ್ರವಚನ ನಡೆದಿರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ. ಆದರೆ ಈ ಜಾತ್ರೆ ದಿವಸ ಅಷ್ಟೇ ಅಲ್ಲ, ಪ್ರವಚನ ಇವತ್ತಲಿಂತ ನಿನ್ನೆಲಿಂತ ಚಾಲೂ ಮಾಡಿದ್ರ ಸಂಗಟ ಇವತ್ತು ಆ ಜಾತ್ರೆ ದಿವಸ 2 ದಿವಸ ಏನದ ನಾಟಕ ನಡೀತದೆ ಇಲ್ಲಿ. ಅದ್ರ ಜೊತೆಗೆ ಏನದಂದ್ರೆ ಕೈ ಕುಸ್ತಿ ಮತ್ತು ಭಾರ ಎತ್ತುವ ಸ್ಪರ್ಧೆ ಕೂಡ ಇಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆ ಅದ. ಹಂಗಾಗಿ ಈ ಭಾಗದಾಗಿರ್ತಕ್ಕಂಥ ಕೈ ಕುಸ್ತಿ ಕ್ರೀಡಾಪಟುಗಳು, ಭಾರ ಎತ್ತುವ ಸ್ಪರ್ಧೆಗಳು ಮತ್ತು ಈ ಭಾಗದಾಗಿರ್ತಕ್ಕಂಥ ಅಂಬಿಗರ ಚೌಡಯ್ಯನ ಸಂಘದ ಪದಾಧಿಕಾರಿಗಳು ವಿಠ್ಠಲರ ಅಭಿಮಾನಿಗಳು, ಸಮಾಜದ ಹಿರಿಯರು, ಯುವಕರು ಎಲ್ಲರೂ ಆಗಮಿಸಿ ಈ ಜಾತ್ರೆ ಯಶಸ್ವಿಗೊಳಿಸ್ಬೇಕಂತಕ್ಕಂಥದ್ದು ಎಲ್ಲರ ಬಳಿ ಕಳಕಳಿಯ ಮನವಿ. ಈ ಸಂದರ್ಭದಲ್ಲಿ ಪವನ ಮುದ್ನಾಳ್, ಭೀಮಶಂಕರ್, ಮಳ್ಳಳ್ಳಿ ಚೌಡಯ್ಯ, ಭಾವೂರು, ಶರಭಲಿಂಗ ಕಂಟೆಕಾಯಿ, ದೇವಪ್ಪ ಅಧ್ಯಕ್ಷ, ದೇವಪ್ಪ ವಿಸೇಟಿ, ಯಂಕಪ್ಪ ಪೂಜಾರಿ, ಶಿವಪ್ಪ ನಾಟಿಕರ್, ಚೆನ್ನಪ್ಪ ಮುಂದಲಮನಿ, ಯಂಗಪ್ಪ ಹಿರೇನೂರು, ಚೌಡಯ್ಯ ಬಿಶೆಟ್ಟಿ, ಬಸವರಾಜ ಪಿಲ್ಲಿ, ಯಂಕಪ್ಪ ಮದನೂರು, ನಿಂಗಪ್ಪ ಪಿಲ್ಲಿ, ಸಾಬಣ್ಣ ಪಿಲ್ಲಿ, ಮೋನಪ್ಪ ಕೌಲೂರು, ಕೌಶಪ್ಪ ಕೌಲೂರು, ರಂಗಪ್ಪ ಬಾವೂರು, ತಿಮ್ಮಣ್ಣ ಇಟಗಿ, ಮಲ್ಲಪ್ಪ ಬಿಸೆಟ, ಲಘುಮನ್ನ ಬಿಸೆಟ್ಟಿ ಮತ್ತಿತರರು ಭಾಗವಹಿಸಿದ್ರು. ಪ್ರಥಮ ಬಾರಿಗೆ ಹಿರೇತುಮಕೂರು ಗ್ರಾಮಕ್ಕೆ ಆಗಮಿಸಿದ ಚೌಡಯ್ಯನವರ ಪ್ರವಚನಕಾರರು ಶ್ರೀ ಸೋಮಲಿಂಗ ಶಾಸ್ತ್ರಿ, ತಬಲವಾದಕರು ಶಿವಾನಂದ ತಟಪತಿ, ಶರಣ ಶ್ರೀ ಮಲ್ಲಿಕಾರ್ಜುನ್ ಬಡಿಗೇರ, ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾಳ್ ಅವರು ವಿಶೇಷ ಸನ್ಮಾನಿಸಿ ಗೌರವಿಸಲಾಗಿದೆ. ನಿಜಾಮುದ್ದೀನ್ ಯಾದಗಿರಿ, ಏಷ್ಯಾ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.